ನಮಸ್ತೆ ಕರ್ನಾಟಕ. ನಾನು ನಿಮ್ಮ ವಿಜೆ. ಸುಮಾರು 30 ವರ್ಷಗಳಿಂದ ಗೋಬಿ ಸೆಂಟರ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತಹ KB ಕ್ರಾಸಿನ ಶ್ರೀ ಮಾರುತಿ ಗೋಬಿ ಸೆಂಟರ್. ನೋಡಿ, ಇಡ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ, ಫ್ರೈಡ್ ರೈಸ್, ಗೋಬಿ ತುಂಬ ವೆರೈಟಿ ಐಟಮ್ ಸಿಗುತ್ತೆ ಇಲ್ಲಿ. ನೋಡಿ, ಇವಾಗ ಗೋಬಿ ಮಾಡ್ತಾ ಇದ್ದಾರೆ. ತುಂಬಾ ಎಕ್ಸ್ಟ್ರಾಡ್ನರಿ ಆಗಿರುತ್ತೆ. ಗೋಬಿ ಮಾತ್ರ ತುಂಬಾ ಸಾಕಾಗಿರುತ್ತೆ ಅಂತ ಹೇಳ್ಬೋದು. ಸುಮಾರು 30 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತಹ ಗಿರೀಶ್ ಅಣ್ಣವರು. ತುಂಬಾ ಗೋಬಿ ಸೂಪರಾಗಿರುತ್ತೆ. ಬಂದು ಒಂದ್ಸರಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಕಣ್ರಿ. ನೋಡಿ, ಆ ಶುಂಠಿ ಬೆಳ್ಳುಳ್ಳಿ ಹಾಕಿ ಏನು ಸಾಕಾದ ಫ್ಲೇವರ್ ಕೊಡ್ತಾರೆ ಅಂದರೆ ಘಮ 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 ಅಂತ ಇದ್ಕಂಡ್ರಿ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೂಪರಾಗಿರುತ್ತೆ. ಒಳ್ಳೆ ಗೋಬಿ ಸೆಂಟ್ರ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಯಾವಾಗಲೂ ಕ್ರೌಡ್ ಕಣ್ರಿ. ನೋಡಿ ಹೇಗೆ ಗೋಬಿ ಮಿಕ್ಸ್ ಮಾಡ್ತಾವ್ರಿ ಅಂದರೆ ಆಹಾ, ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹತ್ಕೊಂಡು ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಕಣ್ರಿ. ನೋಡ್ರಿ, ಮಿಕ್ಸ್ ಮಾಡೋ ವಿಧಾನ ಇದೆಯಲ್ಲ, ಎಕ್ಸ್ಟ್ರಾಡ್ನರಿ. ಇನ್ನು ಫ್ರೈಡ್ ರೈಸ್ ಮಾಡ್ತಾವ್ರು ನೋಡಿ, ಸೂಪರಾಗಿರುತ್ತೆ. ಫ್ರೈಡ್ ರೈಸ್ ಕೂಡ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೈಡ್ ರೈಸು, ಮತ್ತು ತುಂಬಾ ಚೆನ್ನಾಗೂ ಕೂಡ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಒಂದು ಗುಣಮಟ್ಟದ ಕ್ವಾಲಿಟಿ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಯಾವುದು ಗುಣಮಟ್ಟ ಇಲ್ಲದೇ ಇರತಕ್ಕಂಥದ್ದು ಏನು ಉಪಯೋಗಿಸಲ್ಲ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫ್ರೈಡ್ ರೈಸ್ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಆಹಾ, ನೋಡಿ ಹೆಂಗಿರುತ್ತೆ ಅಂದರೆ ಸೂಪರ್ ಗುರು. ನೋಡ್ರಿ, ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಎಲ್ಲ ಉದುರಿಸಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಕಣ್ರಿ. ಮತ್ತು ನಾನು ಸ್ವಲ್ಪ ಗಂಟ್ಲು ಕಟ್ಟಿದೆ, ಇರಲಿ ಕ್ಷಮಿಸಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಹಾಕಿ ಅಲ್ಲಾಡಿಸೋ ವಿಧಾನ ಇದೆಯಲ್ಲ, ಮಿಕ್ಸ್ ಮಾಡೋ ವಿಧಾನ ಸೂಪರ್ ಕಣ್ರಿ. ನೋಡಿ ಹೆಂಗೆ ಮಿಕ್ಸ್ ಮಾಡ್ತಾರೆ ಅಂದರೆ ಒಂದು ಅನ್ನ ಕೂಡ ಮಿಕ್ಸ್ ಆಗಿಲ್ಲ ಅನ್ನಬಾರ್ದು, ಒಂದು ಅಗಲು ಕೂಡ. ಹಂಗೆ ಮಿಕ್ಸ್ ಮಾಡ್ಕೊಂಡು ತುಂಬಾ ಸೂಪರಾಗಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಹೆಂಗೆ ಮಿಕ್ಸ್ ಮಾಡ್ತಾವ್ರೆ ಅಂದರೆ ಚಿಂದಿಗುರು ಸೂಪರಾಗಿ ಮಿಕ್ಸ್ ಮಾಡಿಕೊಡ್ತಾರೆ. ಸೂಪರಾಗಿರುತ್ತೆ. ಮತ್ತು ಫ್ರೈಡ್ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇವ್ರು ಇಡ್ಲಿ ಹಾಕ್ತವ್ರೆ. ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಗುರು. ತುಂಬ ಸ್ಮೂತಾಗಿರುತ್ತೆ ಗುರು ಇಡ್ಲಿ. ತುಂಬ ಸ್ಮೂತು. ಹೆಂಗೆ ಅಂದರೆ ಮಲ್ಲಿಗೆ ಮುರಿದಂಗೆ ಆಗುತ್ತೆ ಹಂಗೆ. ನೋಡಿ ಹೆಂಗೆ ನಮ್ಮ ಹುಡುಗ ಫುಲ್ಲು ಡಿಫ್ರೆಂಟ್ ಆಗಿಬಿಡ್ತಾನೆ ಇಡ್ಲಿ. ನೋಡಿ, ಚಿತ್ರಾನ್ನ ಕೂಡ ಸಿಗುತ್ತೆ. ಚಿತ್ರಾನ್ನ ಕೂಡ ಸರ್ವ್ ಮಾಡ್ತಾರೆ. ಮತ್ತು ಅಂಗಡಿ ನೋಡಿ ಹೆಂಗಿದೆ. ಇದು ಹೊಸ ಅಂಗಡಿ, ಹಳೆ ಅಂಗಡಿ ಇತ್ತು, ಇದು ಹೊಸ ಅಂಗಡಿ. ಟೋಟಲ್ 30 ವರ್ಷಗಳಿಂದ ಹೀಗೆ